ನಮಸ್ತೆ ಎಲ್ರಿಗೂ ದಾತ್ರಿ ಆಸ್ಟ್ರೋವಿಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತಾ. ನಾವು ಲಗ್ನ ಲಾರ್ಡ್ ಸೀರೀಸಲ್ಲಿ ಲಗ್ನ ಲಾರ್ಡ್ ಲಗ್ನಾಧಿಪತಿ ಯಾವ ಭಾವದಲ್ಲಿ ಇರ್ತಾನೆ ಆಗ ಯಾವ ರೀತಿಯ ರಿಸಲ್ಟ್ ಇರುತ್ತೆ, ಅದರಲ್ಲಿ ಲಗ್ನಾಧಿಪತಿ 9ನೇ ಮನೆಯಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ. ಈಗ ಲಗ್ನಾಧಿಪತಿ 10ನೇ ಮನೆಯಲ್ಲಿ ದಶಮದಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ನೋಡುವ. ಲಗ್ನ ಲಾರ್ಡ್ ಇನ್ 10th ಹೌಸ್. ಸೊ ನಮಗೆ ಲಗ್ನಾಧಿಪತಿ ಅಂದರೆ ಗೊತ್ತಿದೆ, ಸೆಲ್ಫ್, ಪರ್ಸ್ನಾಲಿಟಿ, ಲೈಫ್ ಡೈರೆಕ್ಷನ್, ಲೈಫ್ ಫೋರ್ಸ್, ಅದು 10ನೇ ಮನೆಯಲ್ಲಿ ಇದ್ದಾಗ. ಸೊ ಈಗ ಲಗ್ನಾಧಿಪತಿ 10ನೇ ಮನೆಯಲ್ಲಿ ಇರುವವರಿಗೆ ಅವರನ್ನು ವರ್ಕಾಲಿಕರನ್ನಾಗಿ ಮಾಡುವಂಥ ಅವಕಾಶ ಇರುತ್ತೆ. ಅಂದರೆ ಕೆಲಸ ಅಂದರೆ ತುಂಬ ಇಷ್ಟಪಡುವಂಥದ್ದು, ಯಾಕಂದರೆ ಅದು ಕರ್ಮಸ್ಥಾನ. ನಾವು ಯಾವ ಪ್ರೊಫೆಷನಲ್ಲಿ ಇರ್ತೀವಿ, ಜಾಬ್, ಹಾಗೆ ಅಧಿಕಾರ, ಅಥಾರಿಟಿ, ರೆಪ್ಯುಟೇಷನ್, ಪೊಲಿಟಿಕ್ಸ್, ಇದೆಲ್ಲ ಕೂಡ 10ನೇ ಮನೆಯಿಂದ ನೋಡ್ತೀವಿ. ಸೊ ಯಾವಾಗಲೂ ಲಗ್ನಾಧಿಪತಿ ದಶಮದಲ್ಲಿ ಇರುವವರು ಇವರಿಗೆ ಕೆಲಸದ ಮೇಲೆ ಜಾಸ್ತಿ ಫೋಕಸ್, ಆಸಕ್ತಿ ಇರುತ್ತೆ. ಇವರನ್ನು ಕರಿಯರ್ ಪೀಪಲ್ ಅಂತ ಹೇಳ್ಬೋದು. ಕರಿಯರ್ ಅಂದರೆ ಇಂಟ್ರೆಸ್ಟ್, ಕರಿಯರ್ ಬಿಲ್ಡ್ ಮಾಡುವುದು, 24 ಗಂಟೆಯಲ್ಲಿ ಅದೇ ಥಾಟ್ ಜಾಸ್ತಿ ಇರುತ್ತೆ. ಹೇಗೆ ಮೇಲೆ ಬರುವುದು, ಇವರ ಗೋಲ್ಸ್ ಕೂಡ ಹೈ ಇರುತ್ತೆ. ಅಂದರೆ ಅಧಿಕಾರ ಬೇಕು, ಲೀಡರ್ಶಿಪ್ ಬೇಕು, ಅದನ್ನು ಹೇಗೆ ರೀಚ್ ಆಗಲಿ ಅನ್ನೋದು ಇವರ ಮೇನ್ ಆ್ಯಂಬಿಷನ್ ಆಗಿರುತ್ತೆ. ಸೊ ಯೂಶ್ವಲಿ ಲಗ್ನ ಲಾರ್ಡ್ 10th ಇದ್ದಾಗ ಇವರು ಗೌರ್ಮೆಂಟಲ್ಲಿ ವರ್ಕ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾವಾಗ ಅಂದರೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ಶನಿ ಆದರೆ ಲಗ್ನಾಧಿಪತಿಯಾಗಿ ದಶಮದಲ್ಲಿ ಇದ್ದಾಗ ಪೊಲಿಟಿಕ್ಸಲ್ಲಿ ವರ್ಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಮೋಸ್ಟ್ ಆಫ್ ದ ಪ್ಲಾನೆಟ್ಸ್, ಮಲೆಫಿಕ್ ಪ್ಲಾನೆಟ್ಸ್, ರಾಹು, ಕುಜ, ಶನಿ, ರವಿ ದಶಮದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಕ್ಸಲೆಂಟ್ ರಿಸಲ್ಟ್ ಕೊಡ್ತಾರೆ. ಲಗ್ನಾಧಿಪತಿ ದಶಮದಲ್ಲಿ ಇರುವುದು ಈಗಿನ ಜನ್ರೇಷನಿಗೆ ಹೇಳುವುದಾದರೆ ಒಳ್ಳೆ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ನಮಗೆ ತ್ರಿಕೋನಾಧಿಪತಿ, ಲಗ್ನ ಅನ್ನೋದು ಕೇಂದ್ರ ಸ್ಥಾನ ಮತ್ತು ತ್ರಿಕೋನ ಸ್ಥಾನ ಎರಡೂ ಆಗುತ್ತೆ. 10th ಹೌಸ್ ಅನ್ನೋದು ಕೇಂದ್ರ ಸ್ಥಾನ. ಹಾಗಾಗಿ ಲಗ್ನಾಧಿಪತಿ 10th ಹೌಸ್ ಅಂದಾಗ ತ್ರಿಕೋನಾಧಿಪತಿ ಕೇಂದ್ರದಲ್ಲಿ, ಸೊ ಅದು ರಾಜಯೋಗ ಅಂತ ಹೇಳಲಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಲಗ್ನಾಧಿಪತಿ 9th ಇರುವುದು ಒಂದು ಒಳ್ಳೆ ಪ್ಲೇಸ್ಮೆಂಟ್ ಅಂತ. ಹಾಗೆ ಲಗ್ನಾಧಿಪತಿ 10th ಇರುವುದು ಕೂಡ ಬೆಸ್ಟ್ ಪ್ಲೇಸ್ಮೆಂಟ್. ಯೂಶ್ವಲ್ ಆಗಿ ಇವರಿಗೆ ಇವರ ಸಕ್ಸಸ್, ಇವರ ಅಧಿಕಾರ ಇವರಿಗೆ ಒಂದು ಐಡೆಂಟಿಟಿ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ನೋಡಿ, ಎಲ್ಲರೂ ಕರಿಯರ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಫಾರ್ ಸಮ್ ಪೀಪಲ್ ಜಸ್ಟ್ ಡೂ ಅ ಜಾಬ್, ಕೆಲಸಕ್ಕೆ ಹೋಗ್ತಾರೆ, ಬರ್ತಾರೆ, ಟಾರ್ಗೆಟ್ ರೀಚ್ ಆ್ಯಂಡ್ ಪ್ರಮೋಷನ್ ಅಷ್ಟೇ. ದಿಸ್ ಈಸ್ ನಾರ್ಮಲ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್. ಆದರೆ ಲಗ್ನಾಧಿಪತಿ ದಶಮದಲ್ಲಿ ಇರುವವರಿಗೆ ಅಥಾರಿಟಿ, ಅಧಿಕಾರ ಫೀಲ್ಸ್ ಲೈಕ್ ಎ ರೆಪ್ರೆಸೆಂಟೇಷನ್ ಆಫ್ ದೇಯರ್ ಸೋಲ್. ಅಂದರೆ ಅವರಿಗೆ ಅಧಿಕಾರ, ಅಥಾರಿಟಿ ಬೇಕು ಅಂತ ಸ್ಟ್ರಾಂಗ್ ಡಿಸೈರ್, ಆಸೆ ಇರುತ್ತೆ. ದೇ ವಾಂಟ್ ಅಥಾರಿಟಿ. ಪೀಪಲ್ನ ಲೀಡ್ ಮಾಡುವ ಅಥಾರಿಟಿ ಇರ್ಬೋದು, ಹಾಗೆ ಪೀಪಲ್ನ ಆರ್ಗನೈಸ್ ಮಾಡುವಂಥ ಅಥಾರಿಟಿ, ಇದನ್ನು ಇಷ್ಟಪಡ್ತಾರೆ. ಹಾಗೆ ದಶಮದಲ್ಲಿ ಲಗ್ನಾಧಿಪತಿ ಇದ್ದಾಗ ತನ್ನ 7ನೆಯ ದೃಷ್ಟಿಯಿಂದ 4ನೇ ಮನೆಯನ್ನು ನೋಡುತ್ತೆ ಅಲ್ವಾ. ಹಾಗಾಗಿ ಇವರಿಗೆ ಹೋಮ್ಲ್ಯಾಂಡಲ್ಲಿ ವರ್ಕ್ ಮಾಡುವಂಥ ಇಷ್ಟಪಡುವಂಥ ಅವಕಾಶ ಇರುತ್ತೆ. ಬಿಕಾಸ್ ಲಗ್ನ ಲಾರ್ಡ್ ಅಂದರೆ ನಾವು, ನಮ್ಮ ಬಾಡಿ, ನಮ್ಮ ಆಲೋಚನೆ ಇದೆಲ್ಲ ರಿಫ್ಲೆಕ್ಟ್ ಆಗೋದ್ರಿಂದ, ಅದು ಯಾವಾಗಲೂ ದಶಮದಲ್ಲಿ ಇದ್ದಾಗ ಚತುರ್ಥ ಭಾವವನ್ನು ನೋಡೋದ್ರಿಂದ ಡೆಫಿನೆಟ್ ಆಗಿ ಇವರಿಗೆ ಹೋಮ್ಲ್ಯಾಂಡಲ್ಲಿ ಇರಲಿಕ್ಕೆ, ಹೋಮ್ಲ್ಯಾಂಡಲ್ಲಿ ವರ್ಕ್ ಮಾಡಬೇಕು ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಆ ಥರ ಮಾಡಲಿಕ್ಕೆ ಇಷ್ಟ ಇದ್ದರೂ ಕೂಡ ಎಗೈನ್ ನಾವು 10th ಲಾರ್ಡ್ ದಶಮಾಧಿಪತಿ ಎಲ್ಲಿದ್ದಾನೆ, ಹಾಗೆ ರಾಹುವಿನ ಪ್ಲೇಸ್ಮೆಂಟ್ ಮೇಲೆ ಎಗೈನ್ ಫಾರಿನ್ ಜಾಬ್ಸ್, ಫಾರಿನ್ ಲ್ಯಾಂಡ್ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಲಗ್ನಾಧಿಪತಿ ದಶಮದಲ್ಲಿ ಇದ್ದಾಗ ಅವರನ್ನು ವರ್ಕ್ಹಾಲಿಕರನ್ನಾಗಿ ಮಾಡುತ್ತೆ. ಲೈಫಲ್ಲಿ ಮೇಜರ್ ಆ್ಯಂಬಿಷನ್ ಅನ್ನೋದು ಕರಿಯರ್ ಆಗಿರುತ್ತೆ. ಇವರನ್ನು ಕರಿಯರ್ ಫ್ರೀಕ್ಸ್ ಅಂತ ಹೇಳ್ಬೋದು. ಸೊ ಇದು ಲಗ್ನಾಧಿಪತಿ ದಶಮದಲ್ಲಿ ಇದ್ದಾಗ ಹೇಗಿರುತ್ತೆ ಅನ್ನೋದು. ಎಲ್ಲ ಪ್ಲಾನೆಟ್ಸ್ಗಳು ದಶಮದಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತವೆ. ಬಿಕಾಸ್ ಅದು ಕೇಂದ್ರ ಸ್ಥಾನ. ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ರಾಜಯೋಗ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಡೆಫಿನೇಟ್ ಆಗಿ ಇವರಿಗೆ ಗೌರ್ಮೆಂಟಲ್ಲಿ, ಪೊಲಿಟಿಕ್ಸಲ್ಲಿ ಸಕ್ಸಸ್ ಆಗಲಿಕ್ಕೆ ಬೇರೆಯವರಿಗಿಂತ ಇವರಿಗೆ ಜಾಸ್ತಿ ಇರುತ್ತೆ. ಯೂಶ್ವಲ್ ಆಗಿ ಇವರು ಪಬ್ಲಿಕ್ ಡೀಲಿಂಗ್ಸ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. 10th ಹೌಸ್ ಅನ್ನೋದು ಕರ್ಮಸ್ಥಾನ. ಹಾಗಾಗಿ ರವಿ, ಕುಜನಿಗೆ ಡೈರೆಕ್ಷನಲ್ ಸ್ಟ್ರೆಂತ್, ದಿಗ್ಬಲ ಕೂಡ ಆ್ಯಡ್ ಆಗೋದ್ರಿಂದ ಲಗ್ನಾಧಿಪತಿ ರವಿ ಆಗಿರುವವರು ಮಂಗಳ, ಚಂದ್ರ, ಶನಿಯಾಗಿ ದಶಮದಲ್ಲಿ ಇದ್ದಾಗ ಪೊಲಿಟಿಕ್ಸಲ್ಲಿ ಸಕ್ಸಸ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಲಗ್ನಾಧಿಪತಿ ದಶಮದಲ್ಲಿ ಇದ್ದಾಗ ನೆಗೆಟಿವ್ ಸೈಡ್ ನೋಡೋದಾದರೆ 10ನೇ ಮನೆ ಅನ್ನೋದು ಶನಿಯ ಭಾವ. ಯಾವುದೇ ಪ್ಲಾನೆಟ್ಸ್ 10ನೇ ಮನೆಗೆ ಬಂದಾಗ ಅಥವಾ ಯಾವುದೇ ರಾಶಿ 10ನೇ ಮನೆಗೆ ಬಂದಾಗ ಅದು ಶನಿಯ ಪ್ರಭಾವಕ್ಕೆ ಒಳಗಾಗುತ್ತೆ. ಸೊ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಲಗ್ನಾಧಿಪತಿ ಅಲ್ಲಿಗೆ ಬಂದಾಗ ಲೈಫಲ್ಲಿ ಸ್ಟ್ರಗಲ್ ಇರುತ್ತೆ. 10ನೇ ಮನೆಯಲ್ಲಿ ಇದ್ದಂಥ ಪ್ಲಾನೆಟ್ಸ್ 4ನೇ ಮನೆಯನ್ನು ನೋಡೋದ್ರಿಂದ, 4ನೇ ಮನೆ ರಿಲೇಟೆಡ್ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ, ವಾಹನ ಅಥವಾ ಗಾಡಿ ಪರ್ಚೇಸ್ ಮಾಡೋದ್ರಿಂದ, ಜಾಗ ಅಥವಾ ಮನೆ ಮಾಡೋದ್ರಿಂದ 10th ಹೌಸಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಲಗ್ನಾಧಿಪತಿ 10ನೇ ಮನೆಗೆ ಬಂದಾಗ ಯಾವ ರೀತಿಯ
ಎಫೆಕ್ಟ್ಸ್ ಇರುತ್ತೆ ಅಂತ. ಇನ್ನು ಲಗ್ನಾಧಿಪತಿ ಯಾರು, ರಾಶಿ ಯಾವುದು, ರಾಶಿಯಾಧಿಪತಿಯ ಪ್ಲೇಸ್ಮೆಂಟ್, ಗ್ರಹಗಳ ದೃಷ್ಟಿ, ಇದರ ಮೇಲೆ ಅಕ್ಯೂಟ್ ರಿಸಲ್ಟ್ ಇರುತ್ತೆ. ಇದು ಇವತ್ತಿನ ಸಂಚಿಕೆ. ಮುಂದಿನ ವಿಡಿಯೋದಲ್ಲಿ ಲಗ್ನಾಧಿಪತಿ 11th ಹೌಸಲ್ಲಿ ಬಂದಾಗ ಹೇಗಿರುತ್ತೆ ಅದನ್ನು ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.